ನಾವು ಮಾಸ್ಟರ್ವಿಂದ ಬಂದಿದ್ವಿ. ಈಗ ಸಾಹೇಬರು ಮಾಜಿ ಅಧ್ಯಕ್ಷರಾದ ಮಿತ್ತಲ್ ಸಾಹೇಬರು ಬಂದಿದ್ದಾರೆ. ಇವರು ಸಂಕ್ಷಿಪ್ತವಾಗಿ ಶಾರ್ಟ್ ಪೀರಿಯಡಲ್ಲಿ ಮಾಡಿದ ಕೆಲಸಗಳೆಲ್ಲ ತಮಗೆಲ್ಲ ಉದ್ದೇಶ ಹೇಳಿದ್ದಾರೆ. ಈಗ ಮುಂದಿನ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ. ತಮ್ಮ ಬಗ್ಗೆ ಅವರ ಬಗ್ಗೆ ಏನು ನಮ್ಮ ಮಾಜಿ ಅಧ್ಯಕ್ಷ ಮಿತ್ತಲ್ ಸಾಹೇಬರು ಅವರು ಒಂದು ವಕೀಲರ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿದ್ದಾರೆ. ನಮ್ಮ ವಕೀಲರ ಶ್ರೇಯಸ್ಸನ್ನು ಅವರು ಯಾವತ್ತೂ ಕೂಡ ಹಾರೈಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ನಮ್ಮ ವಕೀಲರ ಶ್ರೇಯಸ್ಸನ್ನು ಬಯಸುವಂಥವರು ವಕೀಲರ ಪರಿಸರದಲ್ಲಿದ್ದರೆ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಬಗ್ಗೆ ಆದಷ್ಟು ಶ್ರಮಿಸಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಗೆಲುವಾಗಲಿ ಅಂತೇಳಿ ನಾವೆಲ್ಲ ಹಾರೈಸ್ತಾ ಇದ್ದೀವಿ ಸರ್. ನಾನು ಕೆ ಸೋಮಣ್ಣ ಅಂತೇಳಿ ವಕೀಲರ ಸಂಘದ ಕಾರ್ಯದರ್ಶಿಗಳು. ನಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥ ಮಿತ್ತಲ್ ಕೋಡ್ರವರು ವಕೀಲರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರೋದನ್ನು ನೋಡಿದ್ವಿ. ಅದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಇರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಯ ದೃಷ್ಟಿನಲ್ಲಿ ವಕೀಲರ ಪರವಾಗಿ ಕೆಲಸ ಮಾಡಲಿ. ಜೊತೆಗೆ ನಮ್ಮ ಎಲ್ಲರ ಸಹಕಾರ ಇದ್ದೇ ಇರ್ತದೆ. ಸಾಹೇಬರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೀನಿ. ವಕೀಲರ ಸಂಘದ ಟೀನರ್ಸ್ಪುರ ಸಂಘದ ಖಜಾಂಚಿ. ಇದೇ ಪ್ರಥಮ ಬಾರಿಗೆ ನಮ್ಮ ಟೀನರ್ಸ್ಪುರ ವಕೀಲರ ಸಂಘಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಮಿತ್ತಲ್ ಸಾಹೇಬರು ಬಂದಿದ್ದಾರೆ. ಇವರು ಮುಂದೆ ಇದೇ ರೀತಿ ನಮ್ಮ ಅಸೋಸಿಯೇಷನ್ ಬರಬೇಕಂತಂದರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಮಗೆ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇವ್ರಿಗೆ ಮುಂದೆ ಒಳ್ಳೆಯ ಯಶಸ್ಸು ಈ ಒಂದು ಎಲೆಕ್ಷನ್ಲಿ ಆಗಲಿ ಅಂತ ನಾವು ಹಾರೈಸ್ತೀವಿ. ಮಾದೇಸ್ವಾಮಿ ಅಂತ ವಕೀಲ ಸಂಘದ ಜಂಟಿ ಕಾರ್ಯದರ್ಶಿ. ಮಾಜಿ ಅಧ್ಯಕ್ಷರಾದ ಮಿತ್ತಲ್ ಕೋಡವರು ನಮ್ಮ ವಕೀಲ ಸಂಘಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಏನಪ್ಪ ಕೇಳ್ಕೊಳ್ಳೋಂತಂದರೆ ಅವರು ಗೆದ್ದು ಹೋದ ತಕ್ಷಣ ಅವರು ವಕೀಲ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ನಮ್ಮ ಒಂದು ಹಾರೈಸ್ತೀವಿ. ನನ್ನ ಹೆಸರು ಉಮೇಶ್ ಕುಮಾರ್ ಅಂತ. 2003ರಿಂದ ವಕೀಲ ವೃತ್ತಿಯನ್ನು ಮಾಡ್ಕೊಂಬರ್ತಾಯಿದ್ದೀನಿ. ಆದರೆ ವಕೀಲರನ್ನ ಶಿಸ್ತನ್ನು ಫಸ್ಟು ಗಣನೆಗೆ ತಗೊಂಡವರು ನಮ್ಮ ಸಾಹೇಬರು, ಮಿತ್ತಲ್ ಕೋಡ್ ಸಾಹೇಬರು. ಅದಕ್ಕೆ ಅಲ್ಲದೆ ಅವರ ಶ್ರೇಯೋಭಿವೃದ್ಧಿಯನ್ನು ಹೆಚ್ಚಿಗೆ ನೋಡ್ಕೋರು ಸದ್ಯಕ್ಕೆ ನಮಗೆ ನೋಡ್ತಾ ಇರೋವರೇ ಮಿತ್ತಲ್ ಕೋಡ್ ಸಾಹೇಬರು ನೋಡಿದ್ದಾರೆ. ನಾವು ಅದ್ರ ಬಗ್ಗೆ ನೋಡ್ಕೊಂಡು ಬಂದಿದ್ದೀವಿ ಆವಾಗಿಂದ. ಇನ್ನೂ ಒಂದು ಸರಿ ಅವರು ಆಯ್ಕೆಯಾಗಿ ಬಂದರೆ ಇದು ವಕೀಲರಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ. ಅವ್ರಿಗೂ ಸಹ ನಾವು ಪ್ರಥಮ ಪ್ರಶಸ್ತಿಯ ಓಟನ್ನು ಕೊಟ್ಟು ಅವ್ರನ್ನ ಜಯಿಸಿದನಾಗಿ ಮಾಡೋದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇದೆ ಹೇಳಿ ಹಾರೈಸ್ತೀವಿ. ತಮ್ಮ ಸಹೋದ್ಯೋಗಿಗಳಿಗೆ ತಮ್ಮ ಒಂದು ಅಭಿಪ್ರಾಯ ಹೇಳಿ. ನಮ್ಮ ಸಹೋದ್ಯೋಗಿಗಳು ಸಹ ನಮಗೆ ಇವಾಗ ಎಲ್ಲರೂ ಹೇಳ್ತಿರೋದು ನಮ್ಮ ಮಿತ್ತಲ್ ಕೋಡ್ ಸಾಹೇಬ್ರ ಬಗ್ಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ, ಆವಾಗಿಂದನೂ ಮಾಡ್ಕೊಬಂದಿದ್ದೀವಿ. ಆದ್ದರಿಂದ ನಮಗೆ ಭಾರಿ ಇಷ್ಟ ಆಗಿರೋರು ಸದ್ಯಕ್ಕೆ ಮಿತ್ತಲ್ ಕೋಡ್ ಸಾಹೇಬ್ರಿಗೂ ಇಷ್ಟ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಓಟ್ ಕೊಟ್ಟು ಈ ಸರಿ ಜಯಶೀಲರಾಗಿ ಮಾಡಿ ಮತ್ತೆ ವಕೀಲರ ಶ್ರೇಯೋಭಿವೃದ್ಧಿಯನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕೋಸ್ಕರ ಆ ಸಾಹೇಬ್ರನ್ನ ಗೆಲ್ಲಿಸ್ತೀವಿ ನಾವು. ಇಂದು ನಾವು 2026 ನಡೀತಕ್ಕಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದು. ಇವತ್ತಿನ ದಿವಸ ನಾವು ಮೈಸೂರು ಜಿಲ್ಲೆ ಟಿ ನರಸೀಪುರಕ್ಕೆ ಪ್ರಚಾರಾರ್ಥಕವಾಗಿ ಬಂದಿದ್ದೀವಿ. ಎಲ್ಲರೂ ಸಹ ನಮ್ಮ ವಕೀಲರು ನಾವು ಅಧ್ಯಕ್ಷದಾಗ ಮಾಡಿದಂಥ ಕೆಲಸಗಳನ್ನು ನೋಡಿ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಮತ್ತೆ ಹಾಕಿ ಗೆಲ್ಲಿಸ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಆ ನಿಟ್ಟಿನೊಳಗೆ ಎಲ್ಲ ವಕೀಲರು ಸಹ ನಮ್ಮ ವೆಹಿಕಲ್ ಸ್ಟೀಕರ್ ಆಗಲಿ, ವಕೀಲ ಸಂಘದ ಪದಾಧಿಕಾರಿ ಸಭೆ ಮಾಡಿದ್ದಾಗಲಿ ಮತ್ತೊಂದನ್ನು ನೆನೆಸಿಕೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ನಕಲಿ ವಕೀಲರದೊಂದು ಹಾವಳಿ ಇತ್ತು, ಆ ಹಾವಳಿ ನಮ್ಮ ಟಿ ನರಸೀಪುರದಲ್ಲೂ ಒಂದು 10% ಕಡಿಮೆ ಆಗಿದೆ. ಯಾರೂ ಈ ಕಡೆ ಬರ್ತಾಯಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ರೆ ಇದನ್ನೆಲ್ಲ ನೋಡಿದಾಗ ನಾನು ಮಾಡಿದಂಥ ಕೆಲಸ ನನಗೆ ತೃಪ್ತಿದಾಯಕ ಇದೆ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಮತ್ತಷ್ಟು ವಕೀಲರ ಸೇವೆ ಮಾಡಲಿಕ್ಕೆ ನನಗೆ ಹುಮ್ಮಸ್ಸು ಹೆಚ್ಚಾಗಿದೆ ಅನ್ನೋದನ್ನು ಈ ಮಾಸ್ ಟಿ ವಿ ಮುಖಾಂತರ ಎಲ್ಲರೂ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ಹಾಗೂ ಮಾಜಿ ಅಧ್ಯಕ್ಷ ಮಿತ್ತಲ್ ಸಾಹೇಬರು ಮುಂಬರುವ ಚುನಾವಣೆ ಮತಯಾಚನೆ ಮತ್ತು ಹಿಂದೆ ನಾವು ಅಧ್ಯಕ್ಷರ ಸಂದರ್ಭದಲ್ಲಿ ವಕೀಲರ ಶ್ರೇಯಸ್ಸಿಗೆ ಸಂಬಂಧಪಟ್ಟಂತೆ ಮತ್ತು ವಕೀಲರ ಬಗ್ಗೆ ತಮ್ಮ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮಗಳಲ್ಲಿ ಎಷ್ಟನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಮುಂದೆ ನಮ್ಮ ವಕೀಲರ ಬಗ್ಗೆ ಎಷ್ಟು ಮುಂದಿನ ಅನುಕೂಲ ಆಗುತ್ತೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಳ್ಳುತ್ತಾರೆ. ನಾನು ಮಾರ್ಚ್ 1ರಿಂದ ನವೆಂಬರ್ 24ವರೆಗೂ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷನಾಗಿ ಸೇವೆ ಮಾಡಲು ಅವಕಾಶವನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮನ್ನನ್ ಕುಮಾರ್ ಮಿಶ್ರಾ ಅವರು ಕೊಟ್ಟ ನಂತರ ನಾನು ಪ್ರಥಮ ಬಾರಿಗೆ ನಮ್ಮಲ್ಲಿರ್ತಕ್ಕಂಥದ್ದು 1,34,000 ಜನ ವಕೀಲರು, ಅದರಲ್ಲಿ 72,000 ಜನ ಮಾತ್ರ ಶಿವಪ್ಪ ಕೊಟ್ಟರು. ಉಳಿದವರು ಎಲ್ಲಿದ್ದಾರೆ ಅನ್ನೋಂಥ ಪ್ರಶ್ನೆ ಇತ್ತು. ನಾನು ವಾಲಂಟ್ರಿ ಸಸ್ಪೆನ್ಷನ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ತೊಗೊಂಡಾಗ ಸಾಕಷ್ಟು ಜನ ಇವತ್ತು ನ್ಯಾಯಾಧೀಶರಾಗಲಿ APPಗಳಾಗಲಿ ಬಂದು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸಸ್ಪೆನ್ಷನ್ ಮಾಡ್ಕೊಂಡವರು
ಆ ಸಸ್ಪೆನ್ಷನ್ ಮಾಡ್ಕೊಂಡು ಹೋಗೋದ್ರಿಂದ 3,000 ಜನ ಸಸ್ಪೆನ್ಷನ್ ಮಾಡಿಕೊಂಡ್ರು. ಬಾರ್ ಕೌನ್ಸಿಲ್ಗೆ 30,000 ರೂಪಾಯಿ 30 ಲಕ್ಷ ಇನ್ಕಮ್ ಆಯಿತು. ಅದರ ಜೊತೆಗೆ ಕೆಲವೊಂದು ಕಡೆ ಡುಪ್ಲಿಕೇಟ್ ವಕೀಲರ ಹಾವಳಿ ಭಾಳ ಜನ ಇತ್ತು. ಅದು ಬೆಂಗಳೂರಲ್ಲಿ ಭಾಳ ಹೆಚ್ಚಿಗೆ ಇತ್ತು. ಆ ಒಂದು ನಿರ್ಣಯ ತೊಗೊಂಡಾಗ ಆಲ್ ಕರ್ನಾಟಕ ಮೋರ್ ದೆನ್ ಒಂದು 10% ಅದು ಒಂದು ಪೇಪರ್ ಸ್ಟೇಟ್ಮೆಂಟ್ಗೆ ಕಡಿಮೆ ಆಯಿತು ಆಗ್ತಕ್ಕಂಥ ವಕೀಲು. ಅದಾದ ನಂತರ ವಕೀಲರ ಕಷ್ಟ ಸುಖಗಳನ್ನು ಕೇಳಬೇಕಂತೇಳಿ ನಾನು ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿ ಸಭೆಯನ್ನು ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದೆ. ಕಿರಣ್ ರಿಜಿಜು ಅವ್ರನ್ನ ಕರೆಸಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಲಾ ಮಿನಿಸ್ಟ್ರು ಬಂದು ಅವರು ಸಹ ಒಳ್ಳೆಯ ಸ್ಪಂದನೆ ಮಾಡಿದರು. ಅದು ಸಾಕಷ್ಟು ಜನ ರೈಟಿಂಗ್ನಲ್ಲೇ ಕೊಟ್ಟರು ನಮ್ಗೆ ಇಂತಿಂಥ ಸಮಸ್ಯೆ ಇದೆ ಅಂತೇಳಿ. ಆನಂತರ ನಾನು ಅದನ್ನೆಲ್ಲ ಸ್ಟಡಿ ಮಾಡಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಲ್ ಫೈನಾನ್ಸಲ್ಲಿ ಒಂದು ಬಿಟ್ಟರೆ ಉಳಿದ ಎಲ್ಲ ಕೆಲಸಗಳು ಎಕ್ಸಿಕ್ಯೂಟ್ ಆದವು. ಫೈನಾನ್ಸಲ್ ಮ್ಯಾಟ್ರ್ ಬಂದಾಗ CM ಅವರೇ ಅಪ್ರೂವ್ ಮಾಡಬೇಕಾಗಿತ್ತು. ಈಗ ವಕೀಲ ಭವನ ಆಗಲಿ ಅಥವಾ ವಕೀಲ ಹೊಸ ಕಟ್ಟಡ ಆಗಲಿ ಹೊಸ ಜಾಗ ಆಗಲಿ ಅನ್ನೋಂಥದ್ದು ಅದು ಸಹ ಕೆಲಸ ತೀವ್ರಗತಿಯಲ್ಲಿ ನಡೆದಿದೆ. ಅದರ ಜೊತೆಗೆ ನಾನು ನಂತರ ಶಿವಪಿಯನ್ನು ಕಾಲ್ಫಾರ್ ಮಾಡಿದಾಗ ಸುಮಾರು 12,000 ಜನ ಶಿವಪಿ ಅರ್ಜಿ ಕೊಟ್ಟರು. ಮೊದಲು 63,000 ಜನ ಇದ್ದರು. ಮತ್ತು ನಾನು ಕಾಲ್ಫಾರ್ ಮಾಡಿದಾಗ ಒಂದು 10,000 ರಿಂದ 12,000 ಜನ ಶಿವಪಿ ಅರ್ಜಿಯನ್ನು ಕೊಟ್ಟಿದ್ದಿಲ್ಲ. ಅದೇ ರೀತಿಯಾಗಿ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟ್ ಮಾಡಬೇಕಾಗಿತ್ತು. ಬದಲಾವಣೆ ಕಾಲಿರೋದ್ರಿಂದ ಮತ್ತು ಅಧ್ಯಕ್ಷ ಸ್ಥಾನ ಬದಲಾವಣೆ ಆಯಿತು. ಎಲ್ಲರೂ ಕೂಗಿದೆ 15 ರಿಂದ 25 ಲಕ್ಷ ಆಗಬೇಕು ಅಂತೇಳಿ. ಈಗಾಗಲೇ 3 ಜನ ಆಡಿಟರ್ಗೆ ನಾನು ಬರ್ತಕ್ಕಂಥ ಆದಾಯ ಮತ್ತು ಹೋಗ್ತಕ್ಕಂಥ ಖರ್ಚು ನೋಡಿ ರಿಪೋರ್ಟರ್ ಕೊಡ್ತೀನಿ. ಅವರು 10 ರಿಂದ 12 ಲಕ್ಷ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂದರು. 15 ಲಕ್ಷ ಮಾಡ್ಬೇಕಾದ್ರೆ ನಾವು ಕಟ್ತಕ್ಕಂಥ ಅಮೌಂಟನ್ನು ಟಿಕೆಟನ್ನು ಹೆಚ್ಚಿಗೆ ಮಾಡ್ಬೇಕಂತ ಸಲಹೆ ಕೊಟ್ಟಿದ್ರು. ಅದು ಮಾಡಬೇಕನ್ನೋದರಷ್ಟರೊಳಗೆ ಬದಲಾವಣೆ ಆಯಿತು. ಮತ್ತೊಳ್ಳೆ ಚುನಾವಣೆಯೂ ಮಾರ್ಚ್ 15ಕ್ಕೆ ಬರ್ತಾಯಿದೆ. ಅದರ ಜೊತೆಗೆ ನಾನು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಯಾರು ವೈಯಕ್ತಿಕವಾಗಿ ನನ್ನ ಜೊತೆ ಟಚ್ ಇದ್ದಾರೆ ಆ ವಕೀಲ ಸಂಘಕ್ಕೆ ಬೇಕಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ. ಅದರ ಜೊತೆ ನಮ್ಮ ರಾಜ್ಯ ವಕೀಲ ಪರಿಷತ್ಗೂ ಸಹ ಇವತ್ತು ಸ್ವಂತ ಕಟ್ಟಡ ಇಲ್ಲ. ಅದು ಸಹ ಒಂದು ಹೈಕೋರ್ಟಿನ ಉನ್ನತ ಒಂದು ಸಮಿತಿಯವರು ಕೊಟ್ಟಂಥ ಕಟ್ಟಡದಲ್ಲಿದ್ದೀವಿ. ಅದಕ್ಕೆ ಸ್ವಂತ ಜಾಗವನ್ನು ತೊಗೋಬೇಕು. ಅದೇ ರೀತಿಯಾಗಿ ಇಲ್ಲಿಂದ ಯಾರಾದರೂ ಬೆಂಗಳೂರು ಬಂದರೆ ಉಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತು ಇದೆ. ಆ ನಿಟ್ಟಿನೊಳಗೆ ಇವು 3 ಕೆಲಸ ಮತ್ತು ಗ್ರೂಪ್ ಇನ್ಶೂರೆನ್ಸಿಗೆ 3 ಕಂಪ್ನಿಗೆ ಕರೆದು ನಾವು ಮಾತಾಡಿದ್ವಿ. ಗ್ರೂಪ್ ಇನ್ಶೂರೆನ್ಸ್ ಮಾಡಲಿಕ್ಕೆ ಅವರು 2 ಪಾಲಿಸಿಗಳನ್ನ ನಾವು ಫೈನಲ್ ಮಾಡಿದ್ವಿ. ಒಂದು 25 ವರ್ಷದಿಂದ 50 ವರ್ಷದವರೆಗೆ ಇರೋರಿಗೊಂದು, 50 ವರ್ಷದಿಂದ 80 ವರ್ಷ ಇರೋರಿಗೊಂದು ಅಂತೇಳಿ ಮಿನಿಮಮ್ 1,000 ರೂಪೀಸ್ ಪ್ರೀಮಿಯಮ್ ಇಲ್ಲ ಅದ್ರ ಕೆಳಗೆ ಮಾಡಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿದರು. ಆ ನಿಟ್ಟಿನೊಳಗೆ ಇಲ್ಲ ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಮಾಡ್ತಾಯಿದ್ರು. ಆ ಮುಂದಿನ ದಿನಮಾನದಲ್ಲಿ ಈ ರಾಜ್ಯ ವಕೀಲ ಪರಿಷತ್ತಿಗೆ ಒಂದು ಜಾಗ ಮತ್ತು ಕರ್ನಾಟಕ ವೆಲ್ಫೇರ್ ಫಂಡ್ ಏನು ಆಗ್ತಿದೆ ಇದು 25 ರಿಂದ 50 ಸಾವಿರ ರೂಪಾಯಿ, ಇದು 15 ರಿಂದ 25 ಲಕ್ಷ ಆಗುವ ಹಾಗೆ ಅದರ ಜೊತೆಗೆ ನಮ್ಮ ಎಲ್ಲ ವಕೀಲರಿಗೂ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋಂಥದ್ದಿತ್ತು. ಅದರ ಜೊತೆಗೆ ರಾಜ್ಯ ವಕೀಲರ ಸಮ್ಮೇಳನ 2023ರಲ್ಲಿ ಮೈಸೂರಲ್ಲಿ ಆಯಿತು. ಅದೇ ರೀತಿಯಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಮುಂದಿನ ದಿನಮಾನದಲ್ಲಿ ಎಲ್ಲರೂ ಸಹ ತಾವೇನು ಮಾರ್ಗದರ್ಶನ ಮಾಡ್ತೀರಿ ಅದರ ಎಲ್ಲ ಕೆಲಸಗಳನ್ನು ಮಾಡ್ತಿದ್ವಿ. ಅದರ ಜೊತೆಗೆ ನಾನೇ ಬಂದು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ, ರಾಜ್ಯ ವಕೀಲರ ಪರಿಷತ್ತು ವಕೀಲರ ಸಂಘದ ಬಾಗಿಲಿಗೆ ಅಂತ. ಅಂದರೆ ಇವತ್ತು ಯಾರಾದರೂ ID ಕಾರ್ಡ್ ಚೇಂಜ್ ಮಾಡ್ಕೋಬೇಕಾದ್ರೆ, ನಾಮಿನಿ ಚೇಂಜ್ ಮಾಡ್ಕೋಬೇಕಾದ್ರೆ, ಫುಲ್ ಅಮೌಂಟ್ ತುಂಬಬೇಕಾದ್ರೆ ಪ್ರಥಮ ಬಾರಿ ನಿಮ್ಮ ಮೈಸೂರಲ್ಲೇ ಮಾಡಿದ್ವಿ ನಾವು. ಅವಾಗಿದ್ದಂಥ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ನಮ್ಮ ಆಫೀಸಿಂದ ಫೋನ್ ಮಾಡಿ ಏನಾದರೂ ಇದು ತುಂಬನೇ ಅಂತೇಳಿ ಇಡೀ 15 ಜಿಲ್ಲೆಯಲ್ಲಿ ಅದು ಕೆಲಸ ಯಶಸ್ವಿ ಆಯಿತು. ಯಾಕಪ್ಪ ಅಂದರೆ ಎಷ್ಟೋ ಜನಕ್ಕೆ ನಾವು ಮೊದಲು ಎನ್ರೋಲ್ಮೆಂಟ್ ಮಾಡೋ ಹೊತ್ನಾಗ ಅಡ್ರೆಸ್ ಬೇರೆ ಇರುತ್ತೆ. ಆನಂತರ ನಾವು ಬೇರೆ ಅಡ್ರೆಸ್ ಕೊಟ್ಟಿರ್ತೀವಿ, ಅದು ಬದಲಾವಣೆನೇ ಆಗಿರೋಂಗಿಲ್ಲ ಬಾರ್ ಕೌನ್ಸಿಲಲ್ಲಿ. ಆ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನು ಕಾನ್ಸೆಪ್ಟ್ ಮಾಡಿ ಮಾಡ್ತಾಯಿದ್ದೆ. ಆದರೆ ಮುಂದಿನ ದಿನಮಾನದಲ್ಲಿ ತಮ್ಮೆಲ್ಲರೂ ಪ್ರಥಮ ಭಾಷೆ ಮತಗಟ್ಟು ಮತ್ತೆ ಆರ್ಟ್ಸ್ ಕಳಿಸಿದ್ದಾರೆ. ಆದರೆ ಎಲ್ಲ ವಕೀಲರು ಸಹಕಾರದಿಂದ ಇಡೀ ರಾಜ್ಯದಲ್ಲಿ ನ್ಯಾಯಾಂಗ ಇಲಾಖೆಯ ಮತ್ತು ವಕೀಲರ ಗೌರವವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ನಮ್ಮನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಕರೆದು ಈ ಟಿ ನರಸೀಪುರದ ಒಬ್ಬ ವಕೀಲ ಸಂಘದ ಸದಸ್ಯನು ಅನ್ನುವಂಥ ಭಾವನೆ ಮತ್ತು ಬರುವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡಿ ಇವತ್ತಿನ ದಿವಸ. ಯಾಕಂದ್ರೆ ಇವತ್ತು ನಾವು ಬಂದಿದ್ದು ಚುನಾವಣೆ ಪ್ರಚಾರಕ್ಕೆ ಬಂದರೂ ಸಹ ತಾವು ಪ್ರೀತಿ ವಿಶ್ವಾಸದಿಂದ ನನಗೆ ಸನ್ಮಾನ ಮಾಡಿ ಆಧಾರ ಮಾಡ್ಕೊಂಡಿದ್ದು ನೋಡಿ ನಾನು ಈ ಟಿ ನರಸೀಪುರದ ಒಬ್ಬ ಸದಸ್ಯ ಅನ್ನುವಂಥ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ನಾನು ಸಾಕಷ್ಟು ಸಾರಿ ಹೇಳ್ತಿದ್ದೆ, ನಾನು ಅಧ್ಯಕ್ಷನಾಗಿರೋದು 20% ಮಾತ್ರ, ಸಿಗ್ನೇಚರು ಹೆಸರು ಮಾತ್ರ ಮೆಟ್ಲು ಕೊಡು, ನೀವೇನೋ ಕೆಲಸ ಕಾರ್ಯಗಳು ಆಗ್ಬೇಕಂತ ಹೇಳ್ತಾರೆ ಎಕ್ಸಿಕ್ಯೂಟ್ ಮಾಡ್ತೀನಿ ನೀವು ಹೇಳಿ ಅಂತ ಕೇಳ್ತಾ ಇದ್ದೆ. ಅಂದರೆ ನೀವೇನು ಇಂಥ ಕೆಲಸ ಮಾಡ್ಬೇಕು ಸರ್ ವಕೀಲರಿಗಾಗಿ ಅಂತ ಹೇಳಿದಾಗ ಆ ಕೆಲಸವನ್ನೆಲ್ಲ ಮಾಡಿದೆ. ಆ ನಿಟ್ಟಿನೊಳಗೆ ಕೆಲಸ ಮಾಡುವಂಥ ವ್ಯಕ್ತಿ ನಾನೂ ಸಹ ನಿಮ್ಮಂಥ ತಾಲೂಕಾ ಬಾರ್ ಅಂತ ಬಂದಿದ್ದು, ಬಾಗಲಕೋಟೆ ಜಿಲ್ಲೆ ಬದಾಮಿ 120 ಓಟ್ ಇದ್ದದ್ದು ಮಾತ್ರ. ಬಟ್ ಸತತ ವಕೀಲರ ನಿರಂತರ ಸಂಪರ್ಕ ಇಟ್ಕೊಂಡು ಬಂದಿದ್ದಕ್ಕೆ ನಾನು ರಾಜ್ಯ ವಕೀಲ ಪರಿಷತ್ತಿನಲ್ಲಿ 2011ರಿಂದ 2025ವರೆಗೂ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಯಿತು. ಅದರ ಜೊತೆಗೆ ಈ ಸಾರಿ ಮಹಿಳಾ ರಿಸರ್ವೇಷನ್ ಬಂದಿದ್ದಕ್ಕೆ ಮತದಾನ ಸಂಖ್ಯೆ ಹೆಚ್ಚಿಗೆ ಆಗಬೇಕಾಗಿದೆ. 3,000 ತೊಗೊಂಡ್ರೆ ಮಾತ್ರ ಗೆಲ್ತಾರೆ, 3,000 ಗೆಲ್ಲಲಿಕ್ಕೆ ಕಷ್ಟ ಇದೆ. ಆದಷ್ಟೊಳಗೆ ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯವನ್ನು ಈ ಒಂದು ಸುಪ್ರೀಂ ಕೋರ್ಟ್ ಕೊಡ್ತು ಅಂತ ಹೇಳ್ಬೋದು. ಯಾಕಂದರೆ ಇದೇ 25 ಜನ ಜೆಂಟ್ಸ್ ಆಗಿದ್ದು ನಾವು ಇಲ್ಲಿ ಬರೋ ಅವಶ್ಯಕತೆ ಇದ್ದಿಲ್ಲ ಅಂತ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಸಹ ಒಂದು ಮತವನ್ನು ನೀಡಿ
ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ನನಗೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ ಯಾವಾಗಲೂ ನಾನು ಟಿ ನರಸೀಪುರ ವಕೀಲರ ಸಂಘದ ಚಿರಋಣಿ ಆಗಿರ್ತೀನಿ. ನನ್ನ ಮೊಬೈಲ್ ನಂಬರನ್ನು ಬರ್ಕೊಳ್ಳಿ. ಯಾವುದೇ ಕೆಲಸ ಆಗಲಿ, ಇಡೀ ರಾಜ್ಯದಲ್ಲಿ ಒಂದು ವಕೀಲ ಸಂಘದಲ್ಲಿ 5 ರಿಂದ 10 ಜನ ಹೆಸರು ಹೇಳುವಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಯಾವ ಕೆಲಸ ಇದ್ದರೂ ಕಮ್ಯುನಿಕೇಷನ್ ಮಾಡಿದ್ರೆ ನಿಮಗೆ ನಾನು ಕಮ್ಯುನಿಕೇಷನ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಮೊಬೈಲ್ ನಂಬರನ್ನು ತೊಗೊಬಿಡಿ. 944 ಕಾರ್ಡ್ ಕೊಟ್ಟಿದ್ದಾರೆ, ಕಾರ್ಡಲ್ಲಿದೆ. ಒಂದು ಆಫೀಸ್ ನಂಬರ್ ಇದೆ, ಒಂದು ನನ್ನ ನಂಬರ್ ಇದೆ. ನೀವು ಎನಿ ಟೈಮ್ ಕಮ್ಯುನಿಕೇಷನ್ ಮಾಡಿದ್ರು ಸರ್ ನಾನು 24/7 ನೀವು ಏನೇ ಕೆಲಸ ಇರೋದಕ್ಕೆ ನಿಮಗೆ ಕಾರ್ಯಕ್ರಮದಾಗ ಒಂದು 2 ತಾಸು ಬಿಟ್ಟು ರೆಸ್ಪಾನ್ಸ್ ಮಾಡ್ತೀನಿ. ಕಾರ್ಯಕ್ರಮ ಇದ್ದರೆ ಪ್ರತಿ ಸಲ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಹಾಗೂ ನಿಮ್ಮ ಅಧ್ಯಕ್ಷರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.